ಸರ್ಕಲ್ ಇನ್ಸ್ಪೆಕ್ಟರ್ 420 ಸರ್ಕಲ್ ಇನ್ಸ್ಪೆಕ್ಟರ್ ಬೋಗಸ್. ಅವನು ಲಂಚ ತಗೊಂಡು ಬಿಟ್ಬಿಟ್ಟ. 15 ಡೇಸ್ ಬ್ಯಾಕ್ ಕಂಪ್ಲೇಂಟ್ ಮಾಡಿದ್ದೀನಿ. ಅವ್ನು ಕಂಪ್ಲೇಂಟ್ ಕಾರ್ಡ್ ತಗೊಂಡು ಅವ್ನು ಒಳಗಾಗಿದ್ರೆ ನನ್ನ ಮಗಳು. ಇದೇ ಈ ಹುಡುಗನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈ ಹೊಡೆದು ಹಾಲ್ ಮಾಡಿದ್ದಾನೆ, ತಪ್ಸ್ಕೊಂಡು ಬಂದಿದ್ದಾಳೆ. ತಪ್ಸ್ಕೊಂಡು ಬಂದು ಮನೆಯಲ್ಲಿ ಹೇಳುವಾಗ ಕರ್ಕೊಂಡೋಗಿ ಬಂಗಾರಪೇಟೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ. ಅಬ್ಬ ಅವನು ಅದನ್ನು ಕ್ಯಾರ್ ತೊಗೊಂಡಿಲ್ಲ ಸರ್ಕಲ್ ಇನ್ಸ್ಪೆಕ್ಟ್ರು. ಅವ್ನು ಕ್ಯಾರ್ ತೊಗೊಂಡಿದ್ರೆ ಇಷ್ಟು ದೂರ ಈ ಮಟ್ಟಕ್ಕೆ ಬರಲ್ಲ. ಅವನು ಇವತ್ತು ಅರೆಸ್ಟ್ ಅವತ್ತು ಮಾಡಿದರೆ ನನ್ನ ಮಗಳು ನನ್ನ ಕೈ ಬಿಟ್ಟು ಹೋಗಂಗಿಲ್ಲ. ಎಲ್ಲ ಲಂಚ ತಗೊಂಡು ಬಿಟ್ಬಿಟ್ಟ. ಅವನು ಆರ್ಮಿಯಿಂದ ಬಂದಿದ್ದಾನಂತೆ, ಬಡ್ಡಿ ಸೂಲೆ ಮಗ ಅವನು ಸರ್ಕಲ್ ಇನ್ಸ್ಪೆಕ್ಟ್ರು. ನನ್ನ ಮಗಳೇ ಗೆಬ್ಬು ಮುಂಡೆ ಅಂದ. ಅವಾಗನೇ ಸಿಟ್ಟು ಬಂತು. ಅವನೇ ಐ ಆಫೀಸರ್ ಇದ್ರು, ನಾನು ಬೆಮ್ಮಲ್ ಎಂಪ್ಲಾಯ್. ನಾನೇನು ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ರೋಡ್ ಪೊರ್ಕಿಲ್ಲ. ಅವ್ನು ಗೆಬ್ಬು ಮುಂಡೆ ನನ್ನ ಮುಂದೆ ಹೇಳ್ದ. ನನ್ನ ಮಗಳನ್ನ ಬೈದ್ರು. ಇವಾಗ ನನ್ನ ಮಗಳು ಹೋಗ್ಬಿಟ್ಲು. ಕಬಾರ್ಡ್ ಕೊಟ್ಟನಾ ಸರ್? ಕಬಾರ್ಡ್ ಕೊಟ್ಟಿಲ್ಲ. ಅಲ್ಲ ಅವ್ನು ದುಡ್ಡು ತಗೊಂಡು ಬಿಟ್ಬಿಟ್ಟ. ಇವ್ರ ಮೇಲೆಲ್ಲ ಸ್ವಲ್ಪ ಸರ್ಕಾರ ಕರೆಕ್ಟ್ ಆ್ಯಕ್ಷನ್ ತಗೋಬೇಕು. ನನ್ನ ಹತ್ರ ಇದೆ, ಕಂಪ್ಲೇಂಟ್ ಇದೆ ನನ್ನ ಹತ್ರ. ನನ್ನ ಮಗಳದ್ದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. 15 ಡೇಸ್ ಬ್ಯಾಕ್ ಕಂಪ್ಲೇಂಟ್ ಇದೆ ನನ್ನ ಹತ್ರ. ಕೇಸ್ ಮಾಡಿದ್ದೀನಿ. ಸುಮ್ಮನೆ ಕೇಸ್ ಮಾಡಿ ಅವನ್ನ ಕಳಿಸ್ಬಿಟ್ಟು ನಮ್ಮನ್ನ ಮನೆಗೆ ಕಳಿಸ್ಬಿಟ್ರು. ಕೋರ್ಟ್ಗೆ ಹೋಗಿ ಏನ ಮಾಡ್ಕೊಳ್ರಿ ನೀವನ್ನೇ. ಅವನು ಒಳಗೆ ಇಟ್ಟಿಲ್ಲ. ಅವನು ಒಂದು ಏಟು ಕೂಡ ಕೊಟ್ಟು ಹೊಡೆದಿಲ್ಲ. ಅವ್ನ ಮಗಳೇ ಇದ್ರೆ ಅವ್ನು ನೋಡ್ಕೊಂಡಿರ್ತಾನ ಸರ್ಕಲ್ ಇನ್ಸ್ಪೆಕ್ಟ್ರು. ಅವ್ನ ಮುಖಾಮೂತಿ ನೋಡಿ ಕೂಡ ಅವನು ಗೆಬ್ಬು ಮುಂಡಾನೆ ಹೇಳ್ದ. ನನಗೆ ಕೋಪ ಬಂತು. ಸ್ಟೇಷನ್ ಕೂಡ ಎದುರ್ಕೊಳ್ಳಲ್ಲ. ನಾನು ಮಾತಾಡ್ತಾ ಇದ್ದೆ. ನಮ್ಮ ಹುಡುಗಿ ಸ್ವಲ್ಪ ತಪ್ಪಿದ್ದೇನೆ. ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡೆ. ನನ್ನ ಮಗನ ಆರ್ಮಿ ಸರ್ ಅಂದರೆ ಆರ್ಮಿ ಬಗ್ಗೆ ಹೇಳ್ಬೇಡ ಅಂದ. ಅವನು ಆರ್ಮಿ ಆಫೀಸರ್ನ ಹೇಳ್ತಾನೆ. ನನ್ನ ಮಗನ ಆರ್ಮಿನಲ್ಲಿ ಅಂದರೆ ಆರ್ಮಿ ಮಗಲ್ಲ ಹೇಳ್ಬೇಡ ನೀನು ಅಂದ. ನಮ್ಮನ್ನ ಎದುರ್ಸ. ಈ ಹುಡುಗ ಒಂದು ಸಂಗಮ್ನಲ್ಲಿ ದುಡ್ಡು ಕಲೆಕ್ಟ್ ಮಾಡೋನು. ಯಾರು ಇವಾಗ ಈ ಥರ ಮಾಡಿರೋನು ನಮ್ಮ ಮನೆ ಹತ್ರ ಎಲ್ಲ ಬಂದು, ಇವನು ಒಬ್ಬನೇ ಎಲ್ಲ ಒಂದು 5-6 ಜನ ಬಂದು ಲೇಡೀಸ್ ಸಂಗಮ್ ಇರುತ್ತಲ್ಲ ಸರ್, ಅದರಲ್ಲಿ ಕಲೆಕ್ಟ್ ಮಾಡೋರು. ಯಾರು ಏನೂ ನಾನು ಕೇರ್ ತಗೊಳ್ಳಲ್ಲ. ಇದೆಲ್ಲ ಲೇಡೀಸ್ ವಿಚಾರ. ನಾನು ನೋಡ್ಕೊಂಡು ಹೋಗ್ತಾ ನನ್ನ ಕೆಲಸ ಏನೋ ಬರ್ತಾಯಿದ್ದೆ. ಇವನು ಜಾಸ್ತಿ ಮನೆ ಹತ್ರ ಇರ್ತಾಯಿದ್ದ. ನಾನು ಮನೆಯಲ್ಲಿರೋರನ್ನ ಮಿಸ್ಸಸ್ನ ನಮ್ಮ ಹುಡುಗಿಯೆಲ್ಲ ಬೈದೆ. ಸಂಗಮ್ದ್ರೆ ಬಂದರೆ ಅವ್ರು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲೇ ಏನು ಕೂತಿರ್ತಾರನೆ. ಒಬ್ರು ಕೊಟ್ಟಿಲ್ಲ ಅಂದರೂ ಕೂಡ ಅವ್ರು ಕಲೆಕ್ಟ್ ಮಾಡ್ಕೊಂಡು ಹೋದ್ರೇ ಅವ್ರಿಗೆ ಸಂಬಳ ಕೊಡೋದಂತಲ್ಲಿ. ಅದಕ್ಕೆ ಇವ್ರು ಇಲ್ಲಿ ಇರ್ತಾರನೆ. ನಾನು ಹೀಗೆ ತಗೊಂಡು ಕ್ಯೂನಲ್ಲಿ ಹೋಗ್ಬಿಟ್ಟೆ. ಬೈದ್ಬಿಟ್ಟೆ. ಮನೇಲಿ ಮಾಮೂಲಿ ಇರ್ತಾರೆ ಸರ್ ಗಂಡಸರು ಮನೆಯಲ್ಲಿ ಎನ್ನತ್ತು ಅಕ್ಕಪಕ್ಕ ಬಂದು ಕೂತ್ಕೊಂಡ್ರೆ ಅನ್ನೋದು ನಾನು ಹೇಳಿ ಬೈದ್ಬಿಟ್ಟು ಹೋಗ್ಬಿಟ್ಟೆ. ಇದು ಚಿಕ್ಕದ ಒಂದು 2-3 ಸತಿ ಅವನು ಗಲಾಟೆ ಮಾಡಿದ್ದಾನೆ ನಮ್ಮ ಮಗಳನ್ನ. ನನ್ನ ಮಗಳ ಹತ್ರ ಇವನೇನೋ ಎಂತಿ ಮಕ್ಳು ಇಟ್ಕೊಂಡು ನನ್ನ ಮಗಳು ಮನೇಲಿ ಯಾರೋ ಮನೇಲಿರಲ್ಲೇ ಈ ಹುಡುಗಿ ಹತ್ರ ಮಾತಾಡೋದಕ್ಕೆ ಇವನೇನೋ ಮಾತಾಡಿ ಹುಡುಗಿನ ಬ್ರೈನ್ ವಾಶ್ ಮಾಡಿ ಮಾತಾಡ್ತಾ ಇದ್ನಂತ ನಮ್ಗೆ ಗೊತ್ತಿಲ್ಲ. 15 ಡೇಸ್ ಬ್ಯಾಕ್ ನಮಗೂ ಪಕ್ಕ ಗೊತ್ತಾಯಿತು. 15 ಡೇಸ್ ಬ್ಯಾಕ್ ಹೆಂಗೆ ಗೊತ್ತಾಯ್ತು ಅಂದರೆ, ಆ ಹುಡುಗಿನ ಅವನು ಓಮ್ನಿ ವ್ಯಾನ್ನಲ್ಲಿ ಕರ್ಕೊಂಡೋಗಿ ಎತ್ತಾಕೊಂಡು ಹೋಗಿ ಇದೇ ಕೋಲಾರಿಂದ ಎಲ್ಲೇ ತೋಪ್ನಲ್ಲಿ ತಗೊಂಡು ಹೋಗಿ ಹೊಡೆದು ಚಾಕುನಲ್ಲಿ ಕೈನಲ್ಲಿ ಎಲ್ಲ ಹಾಕಿ ಎದೆ ಮೇಲೆಲ್ಲ ಒದ್ದಿದ್ದು ಕಾಲಿನಲ್ಲಿ ಎಲ್ಲ ಮಾಡಿ 15 ಡೇಸ್ ಒಂದು 15-20 ಡೇಸ್ ಒಳಗೆ ಕಂಪ್ಲೇಂಟ್ ಇದೆ. ಕಂಪ್ಲೇಂಟ್ ಕೊಟ್ಟೆ. ಅವ್ನು ಸರ್ಕಲ್ ಇನ್ಸ್ಪೆಕ್ಟ್ರು ಕಂಪ್ಲೇಂಟ್ನ ಸರಿಯಾಗಿ ಕೇರ್ ತೊಗೊಂಡಿಲ್ಲ. ಅವನು ಇವಾಗ ಆಗಿರೋ ಒಳಗೆ ಅವಾಗ ಆಗಿದ್ರೆ ನನ್ನ ಮಗಳು ಈ ಥರ ನನ್ನ ಬಿಟ್ಟು ಹೋಗೋವಳೆಲ್ಲ. ಅವನು ಸರ್ಕಲ್ ಇನ್ಸ್ಪೆಕ್ಟ್ರ್ ಲಂಚ ತೊಗೊಂಡು ನನ್ನ ಮಗಳನ್ನ ಹಾಳು ಮಾಡಿಬಿಟ್ಟ. ಈಗ ಸಾರ್ ಏನೋ ಅವನು ಮಿಂಗಲಾಗಿ ಮಾತಾಡ್ತಾ ಇದ್ನಂತೆ. ನಮ್ಮ ಹುಡುಗಿ ಹತ್ರ ಮಾತಾಡ್ತಾ ಇದ್ನಂತೆ. ಅವಳು ಮಾತಾಡಬೇಡ, ನಿನ್ನ ಮದುವೆ ಆಗಿದೆ ಮಕ್ಕಳಿದಾನೆ ಹೇಳಿದ್ದಕ್ಕೆ ಅವಳನ್ನ ರೋಡ್ನಲ್ಲೆಲ್ಲ ಅಡ್ಡ ಬಂದು ಕೆಲಸ ಹೋಗೋ ಕಡೆಲ್ಲ ಅಲ್ಲಿ ಅಡ್ಡ ಬಂದು ಅವ್ನು ಹೊಡೆದಿರೋದಲ್ಲ. ಅವಾಗ ನಮ್ಮ ಹುಡುಗಿನ ಭಯ ಬಿದ್ದು ನಮ್ಗೆ ಹೇಳಲಿಲ್ಲ. ಹೆಚ್ಚಿಗೆ ಆಗಿರೋದು ಬಂದು 20 ಡೇಸ್ ಒಳಗೆ ಓಮ್ನಿ ತಗೊಂಡು ಬಂದು ಇದೇ ಕೋಲಾರ್ನಲ್ಲಿ ಬಸ್ಗೆ ಹೋಗೋವಾಗ ಕಂಪ್ನಿ ಬಸ್ಗೆ ಹೋಗೋವಾಗ ಇಳ್ಕೊಂಡು ಓಮಿನಲ್ಲಿ ಹಾಕ್ಕೊಂಡು ಹೋಗಿ ನನ್ನ ಮಗಳನ್ನ ತೋಪ್ನಲ್ಲಿ ತಗೊಂಡೋಗಿ ವ್ಯಾನ್ ತೊಗೊಂಡು ಬಂದಿರೋನು ಅವ್ನ ಫ್ರೆಂಡೇ. ಇವನಿಬ್ಬರು ಸೇರಿಕೊಂಡು ನನ್ನ ಮಗಳನ್ನ ತೋಪ್ನಲ್ಲಿ ಹೊಡೆದಿದ್ದಾನೆ. ಕೈನಲ್ಲಿ ಚಾಕ್ನಲ್ಲಿ ಕೊಯ್ದಿದ್ದಾನೆ. ಮುಖದಲ್ಲೆಲ್ಲ ಗಾಯಗಳಾಗಿ ಮನೆಯಲ್ಲಿದ್ದರೆ ಅಪ್ಪ ಕೇಳ್ತಾರೆ ಭಯ ಬಿದ್ದು. ಆವಾಗ ನನಗೆ ತಿಳಿಸಿರೋ ವಿಷಯ. ಅದಕ್ಕೆ ಮುಂದೆ ಏನು ಹೆಂಗೆ ಇದು ಯಾವ ಥರ ನಡೀತದೆ ನಮ್ಗೆ ವಿಷಯನೇ ಗೊತ್ತಿಲ್ಲ.
ಪ್ರೀತಿ ಮಾಡ್ತಾ ಇದ್ದೆ ಹುಡುಗಿನ. ಅದು ನನ್ನ ನಾಲೆಜ್ನಲ್ಲಿ ಏನಿಲ್ಲ ಸರ್. ನಾನು ಆ ಥರ ಬಿಡೋನಲ್ಲ. ಇವ್ರದ್ದು ಏನು ಬೆಳೆದಿದೆ ನನಗೆ ಗೊತ್ತಿಲ್ಲ. ಇದು ಮೈ ಮೇಲೆ ಗಾಯ ಬಿದ್ದು ಜಾಸ್ತಿ ಆದಮೇಲೆ ನನ್ನ ಮುಂದೆ ಮುಖ ಹೆಂಗೆ ತೋರಿಸೋದನ್ನೇ ಅವತ್ತು ಮನೇಲಿ ಒಬ್ಬಳೇ ಮಗಳು. ಇವನು ಎರಡನವನು, ಅವ್ನಿಗೆ ದೊಡ್ಡವನು. ಇವನು ಇನ್ನೊಬ್ಬನಿದ್ದಾನೆ ಮಿಲ್ಟ್ರಿ ಅವನು. 3 ಜನ ಸರ್, 3 ಜನ. ಅದರಲ್ಲಿ 2 ಗಂಡ್ಮಕ್ಳು, 1 ಹೆಣ್ಮಗು. ಸರಿ, ಏನಾಯಿತು? ಎಜುಕೇಶನ್ ಏನು ಮಾಡಿದ್ದಾರೆ ಹುಡುಗಿ? SLC ಮಾಡಿ ನರ್ಸಿಂಗ್ 2-3 ಇಯರ್ಸ್ ನರ್ಸಿಂಗ್ ಮಾಡಿ, ಡಿಪ್ಲೊಮಾ ನರ್ಸಿಂಗ್ ಮಾಡಿ ಕಂಪನಿನಲ್ಲಿ ನರ್ಸಾಗಿ ಹೋಗ್ತಾ ಇದ್ಲು. ಸಂಬಳ ಎಷ್ಟು ಬರ್ತಾ ಇತ್ತು? ಅದು ಗೊತ್ತಿಲ್ಲ ಸರ್. ನಾನು ಅವನ ಹತ್ರ ಎಷ್ಟು ತಗೊಂಡಿದ್ರು ದುಡ್ಡು? ಸರ್, ದುಡ್ಡು ಬಂದು ಅವನದೇನು ಪರ್ಸನಲ್ ಇಲ್ಲ ಸರ್. ಸಂಗಮ್ ಅಂದರೆ ನೀವು ಓನರು, ನೀವು ಯಾರನ್ನೋ ಇಟ್ಟು ಕಲೆಕ್ಷನ್ ಮಾಡೋಕ್ಕೆ ಕಳಿಸ್ತೀರಾ, ಆ ಥರ ಕೆಲಸ ಮಾಡ್ತಾ ಇದ್ದೀರ ಅವನವನು. ಅವ್ನ ಮನೆ ಹತ್ರ ಬಂದು ಕಲೆಕ್ಟ್ ಮಾಡೋವಾಗ ಈ ಹುಡುಗಿ ಹತ್ರ ಹೆಂಗೆ ಮಿಂಗಲಾಗಿದೆ ನಮ್ಗೆ ಗೊತ್ತಿಲ್ಲ. 15 ದಿನ ಮುಂದೆ ಜಾಸ್ತಿ ಮುಗಿದಲ್ಲೆಲ್ಲ ಗಾಯ ಆದಮೇಲೆ ನನ್ನ ಮುಂದೆ ನಿಂತ್ಕೊಳ್ಳೋದು ಹೆಂಗೆ ಹೇಳ್ಬೇಕು. ಮನೆ ಹತ್ರ ಇರೋರೆಲ್ಲ ಈ ಹುಡುಗಿನ ಬೈದು ಅಪ್ಪ ತಿಳಿಸಿನೇ ಗೊತ್ತಾದ್ಮೇಲೆ ಟೇಷನ್ ಕರ್ನೋಗಿ ನಮ್ಮ ಫ್ರೆಂಡ್ ಒಬ್ಬನು ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಸಂಗಮ್ನಲ್ಲಿ. ಅವರು ಈ ದಲಿತ ಸಂಗಮನೆಲ್ಲ ಕರೆದ್ರು. ಅವನಿದೆಲ್ಲ ಗೊತ್ತಾಗಿ ಅವನು ದಲಿತ ಸಂಗಮನೆಲ್ಲ ಕರ್ಕೊಂಬಂದರು. ಕೂತ್ಕೊಂಡು ಮಾತಾಡಿದ್ರು. ಏನು ಮಾಡಿದ್ರು? ಕೇಸ್ ಫೈಲ್ ಮಾಡಿ ಅವನ್ನ ಬಿಡಬೇಡಿ ಹಿಂದೆ. ಸರಿ, ಕೋರ್ಟ್ ಕೇಸ್ ಮಾಡಿದ್ದಾರೆ. ಅವನ್ನ ಕರ್ಕೊಂಡೋಗಿ ಒಳಗಾಗ್ತಾರನೆ. ಕೊನೆಗೆ ಏನೂ ಮಾಡಲಿಲ್ಲ ಸರ್. ಸರ್ಕಲ್ ಇನ್ಸ್ಪೆಕ್ಟ್ರ್ ಕೇರ್ ತಗೊಂಡಿದ್ದೀರೆ. ನಮ್ಮ ಹುಡುಗಿ ಇವತ್ತು ಈ ಥರ ಆಗಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಬಂಗಾರಪೇಟ್ನಲ್ಲಿ ಕರೆಕ್ಟಾಗಿ ಕೇರ್ ತಗೊಂಡಿದ್ರೆ ನನ್ನ ಮಗಳು ಇವತ್ತು ಸಾಯಲ್ಲ. ಅವತ್ತು ನಾನು ಅರೆಸ್ಟ್ ಮಾಡಿದ್ರೆ ನನ್ನ ಮಗಳು ಇವತ್ತು ಹೋಗಲ್ಲ. ಸರ್, ಇದು ಬಂಗಾರಪೇಟೆಯಲ್ಲಿ ಯಾವ ಏರಿಯಾ ಸರ್ ನಿಮ್ಮದು? ನಮ್ಮದು ಮಾರುತಿ ನಗರ್ ಅಂತ, ಬೆಮ್ಮಲ್ ನಗರ್ ಏರಿಯಾ. ಹುಡುಗಂದು ಯಾವ ಏರಿಯಾ? ಅವನು ಬಂಗಾರಪೇಟು ಎಲ್ಲಲ್ಲಿ ಬಂಗಾರಪೇಟೆ. ಆಗ್ಬೇಕು ಅಂತ ಹೇಳ್ತಿದ್ರೆ ಏನಾಗ ಸರ್? ಏನಾದರೆ ಏನು ಸರ್? ಇವಾಗ ಅವ್ರ ಗುಂಪು ಅವ್ರ ಮನೆಯಲ್ಲೆಲ್ಲ ಕೂಡ ಕರ್ಕೊಂಬಂದು ಅರೆಸ್ಟ್ ಮಾಡಿದ್ರೆ ನನ್ನ ಮಗಳು ಬರ್ತಲ್ಲ ಸರ್. ಸರ್ಕಲ್ ಇನ್ಸ್ಪೆಕ್ಟ್ರ್ ಮೇಲೆ ಖಂಡಿತ ಆಕ್ಸಿಡೆಂಟ್ ತೊಗೊಬೇಕು. ಆಕ್ಸಿಡೆಂಟ್ ತೊಗೊಂಡ್ಲ ಅಂದರೆ ಈ ಗೌರ್ಮೆಂಟ್ ಸರಿಗಿಲ್ಲ, ಈ ಸರ್ಕಾರ ಸರಿಗಿಲ್ಲನೇ ನಾವು ಇನ್ನೂ ಬೇಕಾದರೂ ಕೂಡ ಪೇಪರ್ ಅವ್ರಿಗೆ, ನ್ಯೂಸ್ ಅವ್ರಿಗೆ ಭೇಟಿ ಕೊಟ್ಟು ನಾವು ಇದನ್ನ ಬೆಲ್ಸಾಗಿ ರೆಡಿ ಇದ್ದೀನಿ. ನಾನು ಬಿಟ್ಕೊಡೋನಲ್ಲ. ಸರ್, ನಿಮ್ಮ ಹೆಸರು ಹೇಳಿ ಸರ್. ಕೃಷ್ಣಮೂರ್ತಿ ಅಂತ.